ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಏನು ಅಂತಂದರೆ, ನಾವಿವತ್ತು ನಮ್ಮ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ನಡೀತಾ ಇದೆ. ಅದಕ್ಕೆ ಕಾರಣ ಏನು ಅಂದರೆ, ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಉಗ್ರರಿಂದ 25 ಪ್ರವಾಸಿಗರ ಸ್ಥಳೀಯರ ಹತ್ಯೆ ಆಗತ್ತೆ. ಗೊತ್ತಾಯ್ತಾ? ಸುಮ್ಮನೆ ಅವ್ರನ್ನ ಓದೋರನ್ನ ಅವರು ಹತ್ಯೆ ಮಾಡಿರ್ತಾರೆ. ಗೊತ್ತಾಯ್ತಾ? ಅವರ ಒಂದು ಕೇಳಿ ಹತ್ಯೆ ಮಾಡಿ, ಗೊತ್ತಾಯ್ತಾ, ಹತ್ಯೆ ಮಾಡಿಬಿಟ್ಟು ನಿಮ್ಮ ಮೋದಿಗೆ ಹೇಳಿ ಅಂತ ಹೇಳಿರ್ತಾರೆ. ಮೋದಿಗೆ ಹೇಳಿ ಅಂತ ಹೇಳಿದರೆ, ಮೋದಿಗೆ ಹೇಳಿದರೆ ಮೋದಿ ಏನು ಬೇಕೋ ಅದನ್ನು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಅದಕ್ಕೆ ಕ್ರಮ ತಗೊತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ದೇಶದ ಸೈನಿಕರು ಶ್ರಮಪಟ್ಟು ಆ ದುಷ್ಟರನ್ನು ಕೊಲ್ತಾ ಇದ್ದಾರೆ. ಇವ್ರನ್ನ ಹೇಗೆ ಇವ್ರನ್ನ ಕೊಂದರೋ, 25 ಜನ ಗೊತ್ತಿದ್ದ ಪ್ರವಾಸಿಗರನ್ನ ಸ್ಥಳೀಯರನ್ನ ಕೊಂದರೋ, ಅದೇ ರೀತಿ ಆ ಒಂದು ಇದರಲ್ಲಿ ಆ ಉಗ್ರರನ್ನು ಎಲ್ಲ ಮಟ್ಟ ಹಾಕಿದ್ದಾರೆ, ಮಟ್ಟ ಹಾಕ್ತಲೂ ಇದ್ದಾರೆ. ನಾವು ಏನು ಅಂತಂದರೆ, ಈಗ ನಾವೆಲ್ಲ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಸ್ಥಳೀಯಲ್ಲಿ ಏನು ಮಾಡಬೇಕು ಅಂದರೆ, ನಾವು ಸ್ಥಳೀಯವಾಗಿ ನಮ್ಮ ದೇಶದಲ್ಲಿ ಎಲ್ಲ ಇದರಲ್ಲೂ ನಾವು ಕೇಳ್ಕೊಳ್ಳೋಣ, ಭಗವಂತ ನಮ್ಮ ದೇಶವನ್ನು ರಕ್ಷಣೆ ಮಾಡು, ನಮ್ಮ ಒಳ್ಳೆ ಪ್ರಧಾನಿ ಕೊಟ್ಟಿದೆಯಾ, ಗೊತ್ತಾಯ್ತಾ, ಒಳ್ಳೆ ಸೈನಿಕರನ್ನು ಕೊಟ್ಟಿದೆಯಾ ಅಂತ. ದೇಶದ ಗಡಿಯನ್ನು ಕಾಯಲು ಸೈನಿಕರು ಮಾಡ್ತಾರೆ. ಹೊರಶತ್ರುಗಳನ್ನು ದೇಶವನ್ನು ರಕ್ಷಿಸಲು ವೀರ ಸಿಪಾಯಿಗಳು ಮಾಡ್ತಾಯಿದ್ದಾರೆ. ದೇಶದೊಳಗೆ ಬೆನ್ನಿಗೆ ಚೂರಿ ಹಾಕೋರನ್ನ ಯಾರಪ್ಪ ಕಾಯೋದು? ಹೊರಶತ್ರುಗಳಿಂದ ಒಳಶತ್ರುಗಳು ಇಲ್ಲಿ ಜಾಸ್ತಿ ಆಗೋಗಿದೆ. ಗೊತ್ತಾಯ್ತಾ? ಅದರಿಂದ ಹೊರಶತ್ರುಗಳನ್ನ ನಾವು ಹಿಮ್ಮೆಟ್ಟಿಸ್ಬೋದು, ಒಳಶತ್ರುಗಳನ್ನ ಜೋಪಾನ, ಹುಷಾರಾಗಿರಿ. ಒಳಶತ್ರುಗಳು ಕಂಡ್ರೆ ಯಾರು ಬಿಡಬೇಡಿ. ನಮ್ಮ ದೇಶವನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಕೋಬೇಕೇ ಹೊರತು ಕಳ್ಕೋಬಾರ್ದು. ಒಳ್ಳೆ ಪ್ರಧಾನಿ ಇದ್ದಾರೆ, ಅವರಿಗೆ ಎಲ್ಲರೂ ಈ ಒಂದು ಇದರಲ್ಲಿ ಎಲ್ಲರೂ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಈ ಯುದ್ಧ ನಮ್ಮಲ್ಲಿ ಜಯಿಸಿ, ಅವರು ಸೋಲಿಸಿ, ಅವರು ಯಾವಾಗಲೂ ಈ 25 ಜನ ಸತ್ತಿದಾರಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಗೊತ್ತಾಯ್ತಾ? ಎಲ್ಲರೂ ಆಗಲೇ ಶಾಂತಿ ಸಿಕ್ಕಿದೆ. ಅವರು ಯಾವಾಗಲೂ ಉಗ್ರರನ್ನ ಕೊಂದರೋ ಅವರೇ ಶಾಂತಿ ಸಿಕ್ಕಿದೆ. ಅದನ್ನು ಪಾಕಿಸ್ತಾನಕ್ಕೆ ಹೇಳಬೇಕಾಗಿತ್ತು. ಹೌದು, ಇವರು ಕೊಂದಿದ್ದಾರೆ ತಪ್ಪು ಅಂತ. ಆದರೆ ಇಲ್ಲ, ಅದು ಕೊಂದಿಲ್ಲ ಅಂತ ಅವರು ವಾದ ಮಾಡ್ತಾಯಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲನೂ ದೇವರಲ್ಲಿ ಸ್ಮರಣೆ ಮಾಡೋಣ, ಹಾಗೂ ಅದಕ್ಕೆ ಒಳ್ಳೆಯದನ್ನು ಕೇಳ್ಕೊಳ್ಳೋಣ. ದೇವರಿಗೆ ನಮ್ಮ ಸೈನಿಕರಿಗೂ ಹಾಗೂ ಮೋದಿಯವರಿಗೆ ಮತ್ತು ಅದಕ್ಕೆ ಒಳ್ಳೆಯದನ್ನು ಬಯಸ್ತೀರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಯಾವಾಗಲೂ ನಾವು ದೇಶದ ಬಗ್ಗೆ ಆತ್ಮಗೌರವವನ್ನು ಉಳ್ಕೋಬೇಕು. ಗೊತ್ತಾಯ್ತು? ದೇಶದ ಬಗ್ಗೆ, ಧ್ವಜದ ಬಗ್ಗೆ, ನಮ್ಮ ನೀರಿನ ಬಗ್ಗೆ, ಗೊತ್ತಾಯ್ತು? ಯಾವಾಗಲೇ ಆಗಲಿ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರು ಅಂದರೆ ನಾವು ಹೇಗೆ ಒಂದು, ಗೊತ್ತಾಯ್ತಾ, ಆ ಒಂದು ಉಳಿಸ್ಕೊಂಡಾಗ್ಲೇ ನಮ್ಮ ಆತ್ಮಗೌರವಕ್ಕೆ ಇದನ್ನು ಸಿಗೋದು. ಬೇರೆ ಬೇರೆ ದುಡ್ಡು ಕೊಡ್ತಾರೆ, ಕಾಸು ಕೊಡ್ತಾರೆ ಅನ್ನೋದನ್ನು ಆ ಕಡೆ ಸೇರ್ಕೊಳ್ಳೋದು, ಈ ಕಡೆ ಸೇರ್ಕೊಳ್ಳೋದು ಮಾಡಬಾರ್ದು. ಅಲ್ಲೊಂದು ಮಾತಾಡೋದು, ಇಲ್ಲೊಂದು ಮಾತಾಡೋದು. ಗೊತ್ತಾಯ್ತಾ? ಅದು ಬೇಡ. ಯಾವಾಗಲೂ ದೇಶಕ್ಕೋಸ್ಕರ ದುಡೀರಿ. ಗೊತ್ತಾಯ್ತಾ? ಯಾರು ಹೇಗೆ ನೋಡಿ, ಇವಾಗ ಮೋದಿ ಅವರು ಎಷ್ಟು ಎಲ್ಲೋ ಹೋಗಿದ್ದರು, ತಕ್ಷಣ ಇದನ್ನು ಕೇಳಿದ ತಕ್ಷಣವೇ ಆ ಪಹಲ್ಗಾಮ್ನಲ್ಲಿ ನಡೆದ ಇದನ್ನು ಹತ್ಯೆ ಕೇಳಿದ ತಕ್ಷಣ ಬಂದರು, ಏನು ಕ್ರಮ ತಗೊಂಡ್ರು. ಗೊತ್ತಾಯ್ತಾ? ಅದರಿಂದ ಎಲ್ಲರೂ ಅವರಿಗೆ ಗೌರವವನ್ನು ಸಲ್ಲಿಸಿ, ಗೊತ್ತಾಯ್ತಾ, ಗೌರವವನ್ನು ಸಲ್ಲಿಸಿ ಅವರ ಹೇಗೆ ಹಾಕಿಕೊಟ್ಟ ದಾರಿಯಲ್ಲಿ ಮುಂದೆನೂ ನಾವು ನಡೆಯೋಣ. ಈಗ ಸೈನಿಕರಿಗೆ ನಾವು ಬೆಂಬಲ ಕೊಡೋಣ. ಎಲ್ಲರೂ ಯಾವುದೇ ರೀತಿಯಾದ್ರೂ ಬೆಂಬಲ ಕೊಡೋಣ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.